ಹಾಯ್ ಗಾಯ್ಸ್, ನಮಸ್ಕಾರ. ಇವತ್ತು ಇನ್ನೊಂದು ವಿಡಿಯೋ ರಿಯಾಕ್ಟ್ ಮಾಡಕ್ ಬಂದೀವಿ. ಎಸ್ ರಾಜಮೌಳಿ ಅವರ ಹೊಸ ಫಿಲಮ್, ಅವ್ರ ನೆಕ್ಸ್ಟ್ ಫಿಲಮ್. ಸೊ ಗ್ಲೋಬ್ ಟ್ರಾಟರ್ ಅಂತೆಲ್ಲ ತುಂಬಾ ಹೆಸರು ಓಡಾಡ್ತಿತ್ತು. ಸೊ ಅದ್ರ ಟೈಟಲ್ ಅನೌನ್ಸ್ಮೆಂಟ್ ವಿಡಿಯೋ. ಸೊ ಇವಾಗ ರಾಮೋಜಿ ಯೂನಿವರ್ಸಿಟಿನಲ್ಲಿ ಈವೆಂಟ್ ನಡೀತಾ ಇದೆ. ಸೊ ಅದ್ರದ್ದು ಒಂದು ವಿಡಿಯೋ ರಿಲೀಸ್ ಮಾಡಿದ್ದಾರೆ. ವಿ ಆರ್ ಗೋಯಿಂಗ್ ಟು ರಿಯಾಕ್ಟ್ ಟು ದಟ್ ವಿಡಿಯೋ. ನನಗೆ ಇದ್ರ ಬಗ್ಗೆ ಅಷ್ಟೊಂದೇನು ಐಡಿಯಾ ಇಲ್ಲ, ಇವನಿಗೆಲ್ಲ ಗೊತ್ತಿದೆ. ಸೊ ಅವನೇ ಗೈಡ್ ಮಾಡ್ಬೇಕು ನಮ್ಮನ್ನ ಈ ವಿಡಿಯೋದಲ್ಲಿ. ಸೊ ಎಸ್ ರಾಜಮೌಳಿ ಅವರು 2022 RRR ಅಂತ ಮೂವಿ ಬಂದಿತ್ತು. ಸೊ ಇದು ನೆಕ್ಸ್ಟ್ ಫಿಲಮ್. ಮಹೇಶ್ ಬಾಬು ಹೀರೋ, ಪ್ರಿಯಾಂಕಾ ಚೋಪ್ರಾ ಹೀರೋಯಿನ್ ಅಂಡ್ ಪೃಥ್ವಿರಾಜ್ ಕುಮಾರನ್ ವಿಲನ್ ಆಗಿ ಮಾಡ್ತಿರೋದು. ಸೊ ಆಲ್ಮೋಸ್ಟ್ ಸೇಮ್ ಟೀಮ್ ಇದೆ ಅದೇ ಫಿಲಮ್ದು. ಸೊ ತುಂಬಾ ಗ್ಲೋಬಲ್ ಆಗಿ ತುಂಬಾ ದೊಡ್ಡ ಮಟ್ಟಕ್ಕೆ ತಗೊಂಡೋಗ್ತೀರಿ ಫಿಲಮ್ನ. ಸೊ ಆ ಮೂವಿದು ಒಂದು ವಿಡಿಯೋ ರಿಲೀಸ್ ಮಾಡಿದ್ದಾರೆ. ಇಟ್ಸ್ ಅಬೌಟ್ 3.5 minutes. ಸೊ ಈ ವಿಡಿಯೋ ಕಂಪ್ಲೀಟ್ಲಿ VFX ಮೇಲೆ ಮಾಡಿರೋದಂತೆ. ಇಟ್ ಇಸ್ ನಾಟ್ ಎನಿಥಿಂಗ್ ಪಾರ್ಟ್ ಆಫ್ ದ ಫಿಲಮ್. ಸೊ ಇಟ್ ಇಸ್ ಏನಂತಾರೆ, ಮೂವಿ ಯಾವ್ದ್ರ ಬಗ್ಗೆ, ಓಕೆ, ಏನೇನೆಲ್ಲ ಕವರ್ ಮಾಡುತ್ತೆ ಮೂವಿ ಅಂತ ನಮಗ್ ತೋರಿಸ್ಕೊಡ್ತಿರೋದಕ್ಕೆ ಈ ವಿಡಿಯೋ ಮಾಡಿರೋದು. ಇದು ಬರಲ್ಲ ಎಲ್ಲೋ ಸಿನಿಮಾದಲ್ಲಿ ಇದು ಬರಲ್ಲ. ಇಟ್ಸ್ ಪ್ರಾಬ್ಲಿ ಜಸ್ಟ್ ಇಂಟ್ರೊಡ್ಯೂಸಿಂಗ್. ಅಡ್ವೆಂಚರ್ ಫಿಲಮ್ ಇದು, ಆಕ್ಷನ್ ಅಡ್ವೆಂಚರ್. ಸೊ ಏನೇನ್ ಕವರ್ ಮಾಡ್ತಾರೆ ಫಿಲಮ್ ನಲ್ಲಿ, ಏನೇನ್ ಪೋರ್ಷನ್ಸ್ ಬರುತ್ತೆ ಅಂತ ತೋರ್ಸಕ್ಕೆ ಈ ವಿಡಿಯೋ ಮಾಡಿರೋದು. ಆಮೇಲೆ ಇದು ಟೈಟಲ್ ಇದರಲ್ಲೇ ಟೈಟಲ್ ಬರುತ್ತೆ ಇದ್ರಲ್ಲೇ. ಪ್ರಾಬ್ಲಿ ರಿಲೀಸ್ ಡೇಟ್ ಕೊಡಬಹುದೇನೋ, ಗೊತ್ತಿಲ್ಲ. ಬಟ್ ಇಟ್ಸ್ ಟು ಅರ್ಲಿ ರಿಲೀಸ್ ಡೇಟ್ಗೆ. ಸೊ ಫಿಲಮ್ ಯಾವ್ದ್ರ ಬಗ್ಗೆ ಇದೆ ಅಂತ ತೋರ್ಸಕ್ಕೆ ಎಂಟೈರ್ ಥಿಂಗ್ ಇಸ್ ಮೇನ್ ಇನ್ VFX ಅಂತೆ. ಪಾರ್ಟ್ ಆಫ್ ದ ಫಿಲಮ್ ಇಸ್ ವಾಟ್ ಈವೆಂಟ್ ನಾನು ಹೇಳ್ತಾ ಇದ್ರಿ, ಲೈವ್ ನೋಡ್ತಿದ್ದೆ. ಸರಿ, ಹಂಗಾದ್ರೆ ನೋಡೋಣ ವಿಡಿಯೋ ಸ್ಟಾರ್ಟ್. From the director ಎರಡೇ ಮೂವಿ ನೋಡಿರೋದು ನಾನು. $512 ಅಷ್ಟಿಂದೆ ಆಸ್ಟ್ರಾಯ್ಡ್ ಗಳಾಗಿದೆ. ಸೊ ಇಟ್ಸ್ ಫ್ಯಾಂಟಸಿ. ಹೌದು ಹೌದು, ಇವಾಗಲೇ ಗೊತ್ತಾಗ್ತಿದೆ ಅದು. ಯಪ್ಪ, ಅಂಟಾರ್ಟಿಕಾ. ಬಟ್ VFX ಚೆನ್ನಾಗಿದೆ. ಲುಕ್ಸ್ ವೆರಿ ಕ್ಲೀನ್. ಏನ್ ಗುರು ಇದು ಹಿಂಗೆಲ್ಲ ಹೋಗ್ತಿದೆ? ಲುಕ್ಸ್ ವೆರಿ ಕ್ಲೀನ್. ಆಫ್ರಿಕಾ ಅಂಬಾಸಿ ನೋಡಕ್ಕೂ ಎಷ್ಟು ಚೆನ್ನಾಗಿದೆ. ಅದೇ ಅದೇ, ದೊಡ್ಡ ಆಕ್ಷನ್ ಇರುತ್ತೆ ಇದ್ರಲ್ಲಿ. ಇದ್ರೊಳಗಡೆ ಏನಕ್ಕೆ ಹೋದ್ವಿ? ಯಾವ ದೇವಿ ಇದು? ಹೌದು, ಚಿನ್ನ ಮಸ್ತಕ ಅಂತ ಕೇಳೋದಂಗಿತ್ತು. ಇಂಟ್ರೆಸ್ಟಿಂಗ್. 700 BC. ಅದೇ ತ್ರೇತಾಯುಗ, ಲಂಕಾ ನಗರ. ಹನುಮಂತ. ಇದು ಹನುಮಂತ ಮೋಸ್ಟ್ಲಿ ವಾರ ಅಥವಾ ಲಂಕಾ ದಹನ ಮಾಡ್ತಿರೋದು ಅದಿರ್ಬೋದು. ರಾಮ. ಅದೇ ಮಣಿಕರ್ಣಿಕ, ವಾರಣಾಸಿ. ವಿಜುವಲ್ ತುಂಬಾ ಚೆನ್ನಾಗಿದೆ. ಪ್ರೆಸೆಂಟ್ ಡೇ ಇದೆ. ಅದೇ ಇದು VFX ಅಲ್ಲ. ಇಂಟ್ರೊಡ್ಯೂಸ್ ಹೆಂಗ್ ಮಾಡಿ ಯಾರು ನೋಡೋ. ವಾರಣಾಸಿ ಟೈಟಲ್. Globe Trotter or Time Trotter also.
Film for IMAX. IMAX, That is yeah. a very nice thing. Very good. ನೈಸ್. ಇದು ಏನಂತಾರೆ, ಅದ್ ಬರಕ್ಕಿಂತ ಮುಂಚೆನೆ ಹೇಳ್ಬಿಡ್ತೀನಿ, ನೀನ್ ಇದನ್ನೊಂದ್ 50 ಸತಿ ನೋಡ್ತೀಯ ಥಿಯೇಟರ್ ಅಲ್ಲಿ ಪಕ್ಕ. ಡೆಫಿನೆಟ್ಲಿ ಬರ್ಕೊಡ್ತೀನಿ. ಬಟ್ ವೆರಿ ಇಂಟ್ರೆಸ್ಟಿಂಗ್ ಆಗಿದೆ, Yeah. ತುಂಬಾ ಚೆನ್ನಾಗಿದೆ. ಪ್ರಾಬ್ಲಿ ಫಿಲ್ಮ್ ಫಾರ್ ಐಮ್ಯಾಕ್ಸ್ ಅಂತ ರಾಮಾಯಣ ಒಂದು ಅನೌನ್ಸ್ ಮಾಡಿದ್ರು ಅಷ್ಟೇ. Yeah. ಪ್ರಾಬ್ಲಿ ಸೆಕೆಂಡ್ ಇಂಡಿಯನ್ ಫಿಲ್ಮ್. ಹೌದು. ಸೊ ಐಮ್ಯಾಕ್ಸ್ ಅಲ್ಲಿ ಏನ್ ಮಾಡೋರು ಅಂದ್ರೆ ನಾರ್ಮಲ್ ಆಗಿ ಶೂಟ್ ಮಾಡಿ ಐಮ್ಯಾಕ್ಸ್ ಅಲ್ಲಿ ಎಕ್ಸ್ಪ್ಯಾಂಡ್ ಮಾಡೋರು ಇಷ್ಟು ವರ್ಷ. ಸೊ ಫಿಲ್ಮ್ ಫಾರ್ ಐಮ್ಯಾಕ್ಸ್ ಅಂದ್ರೆ ದೇ ಆಕ್ಚುಲಿ ಶೂಟ್ ಇನ್ ಪ್ರೊಫೆಷನಲ್ ಐಮ್ಯಾಕ್ಸ್ ಸರ್ಟಿಫೈಡ್ ಕ್ಯಾಮರಾಸ್ ಶೂಟ್ ಮಾಡಿ ಪ್ರಾಪರ್ ಆಗಿ ಹೈಟ್ ಎಲ್ಲ. ಸೊ ದಟ್ ಈಸ್ ವೆರಿ ಗುಡ್ ಟೆಕ್ನಾಲಜಿ. ತುಂಬಾ ಖರ್ಚಾಗುತ್ತೆ ಬಿಕಾಸ್ VFX ಎಲ್ಲ ಅದಕ್ಕೆಲ್ಲ ಮಾಡಬೇಕಾಗುತ್ತೆ. ಇಟ್ ಲುಕ್ಸ್ ವೆರಿ ನೈಸ್. ಅಂಟಾರ್ಟಿಕಾ ಕವರ್ ಮಾಡಿದ್ದಾರೆ, ಆಫ್ರಿಕಾ, ವಾರಣಾಸಿ ಇಂಡಿಯಾನೇ ಇದೆ. ಮೋಸ್ಟ್ ಸರ್ಪ್ರೈಸಿಂಗ್ ವಾಸ್ ತ್ರೇತಾಯುಗಕ್ಕೆ ಹೋಗಿದ್ದಾರೆ, ಲಂಕಾ ನಗರಂ. ಸೊ ಟೈಮ್ ಟಾಟರ್ ಅಂತಾನೆ ಇದೆ. ಸೊ ಟ್ರಾವೆಲ್ಸ್ ಟೈಮ್ ಅಕ್ರಾಸ್ ಟೈಮ್ ಅಂಡ್ ಆಲ್ ದಿ ಅದರ್ ಪ್ಲೇಸಸ್. ಸೊ ಶುಡ್ ಬಿ ವೆರಿ ಇಂಟ್ರೆಸ್ಟಿಂಗ್. ಬಟ್ ಇದ್ರಲ್ಲಿ ನಾನು ಇದನ್ನ ನೋಡ್ಲಿಲ್ಲ, ವಿಲನ್, ಹೀರೋಯಿನ್. ಇಟ್ ಈಸ್ ಜಸ್ಟ್ ಗ್ಲೋಬ್ ಟ್ರಾಟರ್ ಅಂತ ಏನಕ್ಕೆ ಕರಿತಿದ್ರು ಅಂತ ತೋರ್ಸಕ್ಕೆ ಬೇರೆ ಬೇರೆ ಜಾಗ ತೋರಿಸ್ಯಾರ ಅಷ್ಟೇ ಬಿಟ್ಟರೆ. ಅಂಡ್ ನಥಿಂಗ್ ಫ್ರಮ್ ದಿ ಫಿಲಮ್ ಡೈರೆಕ್ಟ್ಲಿ. ಹೀರೋದ ಇಂಟ್ರೊಡಕ್ಷನ್ ಒಂದು ತೋರಿಸ್ಬೇಕಿತ್ತು, ಅಂಡ್ ಏನೇನ್ ಮಾಡ್ತೀರ, ಏನೇನ್ ಜಾಗಗಳು ಕವರ್ ಮಾಡ್ತೀರ ಅಂತ ತೋರಿಸ್ಬೇಕಿತ್ತು ಅಷ್ಟೇ. ಸೊ ಇದು ಏನಂತಾರೆ, ಇವಾಗ ಯಾವಾಗ ಬರುತ್ತೆ ಅಂತ ರೂಮರ್ಸ್ ಬರ್ತಿರೋದು 2027. ಎಲ್ಲೂ ಇಲ್ಲ ಅಲ್ಲ, ಏನು ಅನೌನ್ಸ್ ಅಂತೂ ಮಾಡಿಲ್ಲ. ಹೌದೌದು, ಎಲ್ಲೂ ಏನು ಬಂದಿಲ್ಲ. ಯಾ ಹಂಗೆ. ಮತ್ತೆ ಹೆಂಗ ಅನ್ಸ್ತು ಇದೆಲ್ಲ ನೋಡ್ಬಿಟ್ಟು ಇವಾಗ ನಿಂಗೆ? ಫುಲ್ ಎಕ್ಸೈಟೆಡ್ ಫಾರ್ ಶೋರ್. VFX ಅಂದ್ರೆ ತುಂಬಾ ಚೆನ್ನಾಗಿದೆ, ತುಂಬಾ ಕ್ಲೀನ್ VFX ಇದೆ. ಸೊ ಇದೇ ತರ VFX ಫಿಲಮ್ ನಲ್ಲಿ ಅಫ್ಕೋರ್ಸ್ ಇರುತ್ತೆ, ಮಾಡ್ತಾರೆ. ಅಲ್ಲಿ ಇರ್ಲಿಲ್ಲ ಅಂದ್ರೆ ಹೆಂಗಿರು ಸಾಧ್ಯ ಅದು? ಅಫ್ಕೋರ್ಸ್ ಇದೆ ಇರುತ್ತೆ. ಸೊ ಇಟ್ ವಿಲ್ ಬಿ ರಿಯಲಿ ಇಂಟ್ರೆಸ್ಟಿಂಗ್. ಐ ಆಮ್ ವೆರಿ ಕ್ಯೂರಿಯಸ್ ಅಬೌಟ್ ದಟ್ ಲಂಕಾ ನಗರಂ ತ್ರೇತಾಯುಗದ ಪೋರ್ಷನ್. ವೆರಿ ಕ್ಯೂರಿಯಸ್ ಆಗಿದ್ದೀನಿ ಅದ್ರ ಬಗ್ಗೆ. ಹೆಂಗ್ ಶೂಟ್ ಮಾಡ್ತಾರೆ ಗೊತ್ತಿಲ್ಲ. ಸೊ ಲೆಟ್ ಅಸ್ ಸಿ ಹೌ ಇಟ್ ವರ್ಕ್ಸ್. ಹೋಪ್ ಎವ್ರಿಥಿಂಗ್ ಇಸ್ ಗುಡ್. RRR ತುಂಬಾ ದೊಡ್ಡ ಇಷ್ಟ ಆಗಿತ್ತು, ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು ಫಿಲಮ್. ಅದೇ 30-40 ಸತಿ ನೋಡಿದ್ಯಲ್ಲಪ್ಪ, ಅದೇನ್. ಮತ್ತೆ US ಅಲ್ಲಿ ದೊಡ್ಡ ಮಟ್ಟಕ್ಕೆ ರಿಲೀಸ್ ಮಾಡ್ತಾರೆ. ಡೆಫಿನೆಟ್ಲಿ ಬರುತ್ತೆ ಅದು. ಅದೇ ಐಡಿಯಾ ಮೇಲೆ ರಿಲೀಸ್ ಮಾಡ್ತಿರೋದು ಇದನ್ನು ದೊಡ್ಡದಾಗಿ. ಸೊ ಲೆಟ್ ಅಸ್ ಸಿ, ಹೋಪಿಂಗ್ ಫಾರ್ ಇಟ್ ವಿಲ್ ಬಿ ಅ ಗುಡ್ ಫಿಲಮ್. ಪೋಸ್ಟರ್ಗಳು ಪ್ರಾಬ್ಲಿ ರಾಜಮೌಳಿ ಅವರು ಸ್ವಲ್ಪ ಲೋಕಿ ಆಗಿ ಇಟ್ಟಿದ್ದಾರೆ. ಸೊ ಫಿಲಮ್ ದೊಡ್ಡದಾಗಿರ್ಲಿ, ಪೋಸ್ಟರ್ಗಳು ಸ್ವಲ್ಪ ಲೋಕಿ ಆಗಿರ್ಲಿ ಅಂತ. ಪೋಸ್ಟರ್ ಓಕೆ, ಡೀಸೆಂಟ್. ಅಂದ್ರೆ ಪೋಸ್ಟರ್ ಮಾಡಕ್ ಅವ್ರ ಹತ್ರ ಟೈಮ್ ಇಲ್ಲ ಬ್ರೋ, ಇಂಥವೆಲ್ಲ ಮಾಡ್ತಿರ್ಬೇಕಾದಾಗ. ಅಥವಾ ನನ್ನ ಪ್ರಕಾರ ಅದನ್ನೆಲ್ಲ ಲೋ ಪ್ರೊಫೈಲ್ ಆಗಿ ಇಟ್ಕೊಂಡು ಫಿಲಮ್ ನ ದೊಡ್ಡ ಲೋ ಎಕ್ಸ್ಪೆಕ್ಟೇಷನ್ ಇಲ್ಲದ್ರೆ ಚೆನ್ನಾಗಿ ಬಂದ್ರೆ. ಇಲ್ಲ, ಇದ್ ಮಾಡಿದ್ದು ರಿಷಬ್ ಶೆಟ್ಟಿ, ಪ್ರಮೋಟೇ ಮಾಡ್ಲಾರ್ದೆ ಕಾಂತಾರನ ಫುಲ್ ಲೋ ಎಕ್ಸ್ಪೆಕ್ಟ್ ಇಟ್ಕೊಂಡು ಮಾಡ್ದಂಗೆ ಹೇಳ್ತಿದ್ಯಾ ನೀನು. ಬಟ್ ಇದು ಲುಕ್ಸ್ ಇಂಟ್ರೆಸ್ಟಿಂಗ್, ಲುಕ್ಸ್ ಪ್ರಾಮಿಸಿಂಗ್. 2027 ಅಲ್ಲಿ ಮೋಸ್ಟ್ಲಿ ಬರುತ್ತೆ. ಅನೌನ್ಸ್ ಮಾಡಿಲ್ಲ ಎಲ್ಲೂ, ಬಟ್ ನೋಡೋಣ. ಟೈಟಲ್ ಹೆಸರು ವಾರಣಾಸಿ. ಲೆಟ್ ಅಸ್ ಸಿ ಹೌ ಇಟ್ ಗೋಸ್. ಈ ವಿಡಿಯೋನ ಇನ್ನೊಂದು 10 ಸತಿ ನೋಡ್ತೀಯಲ್ಲ ಆಮೇಲೆ? ಆಫ್ ಕೋರ್ಸ್. ನೈಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಪೀಸ್.